ಸೂಪರ್ ಬ್ರೇಕ್ಫಾಸ್ಟ್. ಸೂಪರ್ ಆಗಿ ಸಾಫ್ಟ್ ಆಗಿರೋ ಇಡ್ಲಿ ಮಾಡೋಣ. ಟಾಪ್ 5 ಬ್ರೇಕ್ಫಾಸ್ಟಲ್ಲಿ ಇಡ್ಲಿನೂ ಒಂದು. ಒಳ್ಳೆ ಸಾಂಬಾರ್ ಜೊತೆ ಇಡ್ಲಿ ಇದ್ದರೆ ಸೂಪರ್ ಆಗಿರುತ್ತೆ. ಇಡ್ಲಿ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ವಯಸ್ಸಾದವ್ರಿಗೂ ನಡೆಯುತ್ತೆ, ಚಿಕ್ಕ ಮಕ್ಕಳಿಗೂ ಒಳ್ಳೆಯದು. ನಮಸ್ಕಾರ, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್. ಇಲ್ಲಿ 3 ಕಪ್ ಅಕ್ಕಿ, 1 ಕಪ್ ಉದ್ದಿನ ಬೇಳೆ, ಅರ್ಧ ಹಿಡಿ ಮೆಂತೆ, 1 ಹಿಡಿ ಅವಲಕ್ಕಿ ತಗೊಂಡಿದ್ದೀನಿ. ಚೆನ್ನಾಗಿ 3 ಸತಿ ತೊಳೆದು 4 ರಿಂದ 5 ಗಂಟೆ ನೆನೆಸಿದ್ದೀನಿ. ಈಗ ಸಂಜೆ ಮಿಕ್ಸಿ ರುಬ್ಕೊಂತ ಇದ್ದೀನಿ. ಸ್ವಲ್ಪ ತರಿಯಾಗಿ ಸ್ಮೂತಾಗಿರುವಂತೆ ರುಬ್ಬಿ ರಾತ್ರಿಯಲ್ಲೇ ನೆನೆಕ್ ಬಿಡೋಣ. ಅಳತೆ ಇದೇ ಥರ ಪರ್ಫೆಕ್ಟಾಗಿ ಹಾಕಿದರೆ ಈ ಥರ ಹಿಟ್ಟು ಉಬ್ಬಿ ಚೆನ್ನಾಗಿ ಬರ್ತದೆ. ಅವಾಗ ಇಡ್ಲಿ ಸ್ಮೂತಾಗಿ ಚೆನ್ನಾಗಿರ್ತದೆ. ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಚಿ ಇಡ್ಲಿ ಹಿಟ್ಟು ಹಾಕೋಣ. ಇಡ್ಲಿ ಪ್ಲೇಟಿಗೆ ಹಿಟ್ಟು ಹಾಕೋಕ್ಕೆ ಮುಂಚೆನೇ ನೀರು ಕಾಯೋದಕ್ಕೆ ಇಟ್ಟಿರಬೇಕು. ಪಾತ್ರೆ ಇಟ್ಬಿಟ್ಟು 1 ಚಮಚ ನೀರು ಹಾಕಿ ಕಾಯಿಸೋಕ್ಕೆ ಇಟ್ಟಿರಬೇಕು. ಇಡ್ಲಿ ಬೇಯೋದ್ರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿ ಮಾಡೋದಕ್ಕೆ ಹಸಿ ಕೊಬ್ಬರಿ, ಹುರುಗಡ್ಲೆ, 3 ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಹಾಕಿ ಮಿಕ್ಸಿ ಮಾಡೋಣ. ಕಾಯಿ ಚಟ್ನಿ ರೆಡಿ. ಈ ಚಟ್ನಿನ ಬೇರೆ ಬೇರೆ ವೆರೈಟಿಲೂ ಮಾಡ್ತಾರೆ. ಈ ವೆರೈಟಿನೂ ಚೆನ್ನಾಗಿರುತ್ತೆ. ಇಡ್ಲಿ ಬೆಂದಿದೆ, ಈಗ ಸರ್ವ್ ಮಾಡೋಣ. ಇಡ್ಲಿ ನೋಡಿ ಎಷ್ಟು ಸ್ಮೂತಾಗಿ ಚೆನ್ನಾಗಿದೆ ಇಡ್ಲಿ. ಬಿಸಿಯಾದ ಇಡ್ಲಿನ ಚಟ್ನಿ ಸಾಂಬಾರು ಜೊತೆ ಸರ್ವ್ ಮಾಡೋಣ. ಹಾಗೆ ಸಾಂಬಾರು ಮಾಡೋದನ್ನು ತೋರಿಸ್ತೀನಿ. ನುಗ್ಗೆಕಾಯಿ ಸಾಂಬಾರು ಮಾಡೇ ನೋಡಬೇಕು. ನೋಡಿ ಬಣ್ಣ ರುಚಿ ಎಲ್ಲ ಚೆನ್ನಾಗಿದೆ. 1 ಕಪ್ ಬೇಳೆನ ತೊಳೆದು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ನುಗ್ಗೆಕಾಯಿ ತುಂಬ ಹೆಲ್ತಿ ತರಕಾರಿ. ಸಾಮಾನ್ಯವಾಗಿ ಸಾಂಬಾರಿನಲ್ಲಿ ಬಳಸ್ತೀವಿ. ಕ್ಯಾಲ್ಸಿಯಮ್ಮು, ರಕ್ತ ಶುದ್ಧಿ ಮಾಡುತ್ತೆ, ಕಣ್ಣಿಗೆ ಒಳ್ಳೆಯದು, ಇಮ್ಯುನಿಟಿ ಹೆಚ್ಚುತ್ತೆ. ಒಂದು ಪಾತ್ರೆಯಲ್ಲಿ ನುಗ್ಗೆಕಾಯಿ, ಈರುಳ್ಳಿ, ಟೊಮೊಟೊ ಹಾಕಿ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋಣ. ಕಾಯಿ ತುರಿ, ಸಾಂಬಾರು ಪುಡಿ, ಖಾರ ಪುಡಿ ಮಿಕ್ಸಿ ಮಾಡ್ಕೊಳ್ಳೋಣ. ತರಕಾರಿ ಬೆಂದಿದೆ, ಉಪ್ಪು ಹಾಕೋಣ. ಈಗ ಬೇಳೆನೂ ಬೆಂದಿರೋದು ಸ್ಮ್ಯಾಶ್ ಮಾಡಿ ಹಾಕೋಣ. ಹುಣಸೆ ಹುಳಿ. ಈಗ ರುಬ್ಬಿದ ಮಸಾಲೆನೂ ಮಿಕ್ಸ್ ಮಾಡೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋಣ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕೋಣ. ಒಗ್ಗರಣೆ ಪರಿಮಳ ಮನೆಯೆಲ್ಲ ತುಂಬ್ಕೊಂಡಿದೆ. ಒಗ್ಗರಣೆ ಹಾಕಿ ಸಾಂಬಾರನ್ನು 1-2 ನಿಮಿಷ ಕುದಿಸೋಣ. ನೋಡಿ ಹೆಲ್ತಿಯಾದ ಟೇಸ್ಟ್ ಸಾಂಬಾರು ರೆಡಿ. ಇಡ್ಲಿ ಜೊತೆ ಸರ್ವ್ ಮಾಡೋಣ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.